ಏನು ಹೇಳ್ತೀರಿ ರಾಮಾಯಣ ಅಂದ ತಕ್ಷಣ? ಭಾರತ ಇತಿಹಾಸದಲ್ಲಿ ಇಂಥ ಒಂದು ದೊಡ್ಡ ಇತಿಹಾಸ ಗ್ರಂಥ ಇಲ್ಲ. ಯಾಕೆಂದ್ರೆ ರಾಮಾಯಣ ತುಂಬಾ ದೊಡ್ಡ ಆದರ್ಶಗಳನ್ನು ಹೊತ್ತುಕೊಂಡಿದೆ. ಆದ್ರೆ ರಾಮಾಯಣದಲ್ಲಿ ಈ ಕಲುಷಿತ ವಿಷಯಗಳು ಬೆರೆತುಕೊಂಡಿದ್ದು ಯಾಕೆ? ನಮ್ಮ ಭಾವದಲ್ಲಿ ಕಶ್ಮಲ ಇದ್ದಾಗ ಅದನ್ನ ಗ್ರಂಥಗಳಲ್ಲಿ ಸೇರಿಸುವ ಪ್ರಯತ್ನಗಳನ್ನು ಮಾಡ್ತೇವೆ. ಇದು ರಾಮಾಯಣ ಅಂತಲ್ಲ, ಪುರಾಣಗಳಿರ್ಬೋದು, ಮಹಾಭಾರತಗಳಿರ್ಬೋದು, ಅಲ್ಲೂ ಇದೇನಾ? ಎಲ್ಲಾ ಕಡೆ ಇದೆ. ಮಧ್ವಾಚಾರ್ಯರು ಅವರು ವಿಮರ್ಶೆ ಮಾಡಿದ್ದಾರೆ ಗ್ರಂಥಗಳನ್ನ. ಕೋಟ್ಯಂ ಶೋಪಿನ ಅವರ್ತತೆ ಅಂತ ಹೇಳಿದ್ದಾರೆ. ಆ ಮೂಲ ವ್ಯಾಸರ ಗ್ರಂಥಗಳನ್ನ ಇವತ್ತು ನಾವು ಅಧ್ಯಯನ ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ಹಾಳಾಗಿ ಹೋಗಿತ್ತು. ಶಂಭೂಕನ ವಧೆಯನ್ನ ರಾಮ ಮಾಡಿದ್ದು ಯಾಕೆ? ಮೂಲತಃ ಈ ಶಂಭೂಕ ಅನ್ನೋನು ಒಬ್ಬ ಅಸುರ, ಆತ ಶೂದ್ರ ಅನ್ನೋ ಕಾರಣಕ್ಕೆ ರಾಮ ಆತನನ್ನ ಸಂಹಾರ ಮಾಡಿದ್ನ. ಮಾಂಸ ತಿನ್ನುವ ಹದ್ದಿಗೆ ನ್ಯಾಯ ಕೊಟ್ಟ ಒಂದು ರಾಮ ಜಾತಿಗೆ ಅನ್ಯಾಯ ಮಾಡ್ತಾನೇನ್ರಿ ರಾಮ? ಪ್ರವಚನ ಮಾಡ್ತಾ ಇದ್ದವರು ಸೂತ ಜಾತಿಯವರು, ಬ್ರಾಹ್ಮಣರಿಗೆ ಅವ್ರು ಕೆಳಗಡೆ ಕೂತು ಕೇಳ್ತಾ ಇದ್ರು, ಅವ್ರ ಮೇಲೆ ಕೂತು ಹೇಳ್ತಾ ಇದ್ರು. ವಿದುರನಿಂದ ಕ್ಷತ್ರಿಯರೆಲ್ಲ ನೀತಿ ಕೇಳಿದ್ದಾರೆ. ವಿದುರ ದಾಸಿ ಪುತ್ರ. ನಮಸ್ಕಾರ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವೈದ್ಯ. ಇವತ್ತು ಒಂದು ಡಿವೋಷನಲ್ ಪಾಡ್ಕಾಸ್ಟನ್ನು ಮಾಡಬೇಕು ಅನ್ನುವಂಥ ಆಸೆಯಿಂದ ಒಬ್ಬ ವಿದ್ವಾಂಸರನ್ನು ಇವತ್ತಿಲ್ಲಿ ಕರೆಸಿದ್ದೀನಿ. ಉದ್ದೇಶ ಏನು ಅಥವಾ ಇವತ್ತಿನ ಪಾಡ್ಕಾಸ್ಟ್ನ ವಿಶೇಷತೆ ಏನು ಅಂತಂದರೆ, ರಾಮಾಯಣದ ಸತ್ಯಾಸತ್ಯತೆಗಳನ್ನು ನಿಮಗೆ ತಿಳಿಸ್ಕೊಡುವಂಥ ಯಥಾಮತಿ ಪ್ರಯತ್ನವನ್ನು ಇವತ್ತು ಈ ಪಾಡ್ಕಾಸ್ಟಲ್ಲಿ ಮಾಡ್ತೀನಿ. ಯಾಕೆಂತಂದರೆ ಲೋಕದಲ್ಲಿ ಅನೇಕ ರಾಮಾಯಣಗಳ ರೂಢಿ ಅನ್ನುವಂಥದ್ದಿದೆ. ಒಬ್ಬೊಬ್ಬರು ಒಂದೊಂದು ವಿಶ್ಲೇಷಣೆಯನ್ನು ಕೊಡ್ತಾ ಹೋಗ್ತಾರೆ, ಒಂದೊಂದು ಕಾರಣವನ್ನು ಕೊಡ್ತಾ ಹೋಗ್ತಾರೆ. ಆದರೆ ರಾಮಾಯಣವನ್ನು ರಚಿಸಿರುವಂತಹ ಮೂಲ ಪುರುಷರಾಗಿರುವ ವಾಲ್ಮೀಕಿ ಮಹರ್ಷಿಗಳು ಏನನ್ನು ರಾಮಾಯಣದಲ್ಲಿ ಹೇಳಿದ್ದಾರೆ ಅನ್ನುವಂತಹ ವಿಚಾರಗಳನ್ನು ಇವತ್ತು ಈ ಪಾಡ್ಕಾಸ್ಟ್ನಲ್ಲಿ ತಿಳಿತಾ ಹೋಗೋಣ. ಆ ಎಲ್ಲ ವಿಚಾರಧಾರೆಗಳನ್ನು ಇವತ್ತು ನಮಗೆ ಎರೆಯೋದಕ್ಕೆ, ನಮಗೆ ತಿಳಿಸೋದಕ್ಕೆ ಒಬ್ಬ ಖ್ಯಾತ ವಿದ್ವಾಂಸರು ನಮ್ಮ ಜೊತೆಗಿದ್ದಾರೆ. ದಟ್ ಈಸ್ ಒನ್ ಆ್ಯಂಡ್ ಓನ್ಲಿ ಡಾಕ್ಟರ್ ಬೇನಾ ವಿಜಯೇಂದ್ರಾಚಾರ್ಯ ಅವರು. ನಮಸ್ಕಾರ. ಬೇನಾ ವಿಜಯೇಂದ್ರಾಚಾರ್ಯರು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಹಿರಿಯ ಪೇಜಾವರ ಶ್ರೀಪಾದಂಗಳವರಾದಂತಹ ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರ ಹತ್ರ ಅಧ್ಯಯನವನ್ನು ಮಾಡಿದ್ದಾರೆ. ಈಗ ಬೇನಾ ವಿಜಯೇಂದ್ರಾಚಾರ್ಯರನ್ನ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಬೇರೆ ಬೇರೆ ಚಾನಲ್ಸ್ಗಳಲ್ಲಿ, ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನೋಡಿರ್ತೀರಿ. ಅದ್ಭುತ ವಾಗ್ಮಿಗಳು, ಅದ್ಭುತ ಪ್ರವಚನಕಾರರು ಕೂಡ ಹೌದು. ಮತ್ತು ಶಾಸ್ತ್ರದಲ್ಲಿ ಅಷ್ಟೇ ಆಳವಾದಂತಹ ನಾಲೆಡ್ಜ್ ಇದೆ, ಜ್ಞಾನ ಇದೆ. ಈಗ ಪೂಜ್ಯ ಆಚಾರ್ಯರು ಮೈಸೂರಿನ ತಮ್ಮ ನಿವಾಸದಲ್ಲಿ ಅಂಬ್ರಿಣಿ ಗುರುಕುಲ ಅನ್ನುವಂಥ ಒಂದು ಗುರುಕುಲವನ್ನು ಸ್ಥಾಪನೆ ಮಾಡಿ ವಿಶೇಷವಾಗಿ ಬಾಲಕಿಯರಿಗೆ ಗುರುಕುಲವನ್ನು ಸ್ಥಾಪನೆ ಮಾಡಿದ್ದಾರೆ. ಅವರಿಗೆ ನಮ್ಮ ಹಿಂದೂ ಧರ್ಮದ, ಸನಾತನ ಧರ್ಮದ ಸಂಪ್ರದಾಯಗಳನ್ನು ತಿಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಚಾರ್ಯಗೆ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಇದ್ದೀನಿ. ನಮಸ್ಕಾರ ಆಚಾರ್ಯ, ಹೇಗಿದ್ದೀರಿ? ಸೌಖ್ಯ. ಆಚಾರ್ಯ, ರಾಮಾಯಣದ ಬಗ್ಗೆ ಮಾತನಾಡೋಣ, ರಾಮಾಯಣದ ಸತ್ಯಾಸತ್ಯತೆಗಳನ್ನು ಜನರಿಗೆ ತಿಳಿಸೋಣ ಅನ್ನುವಂಥ ಒಂದು ಪ್ರಯತ್ನ ಇದು. ಏನು ಹೇಳ್ತೀರಿ ರಾಮಾಯಣ ಅಂದ ತಕ್ಷಣ? ಏನು ಹೇಳ್ತೀರಿ ಮೊದಲನೇದಾಗಿ? ಬಹುತೇಕ ನಮ್ಮ ಭಾರತ ಇತಿಹಾಸದಲ್ಲಿ ಇಂಥ ಒಂದು ದೊಡ್ಡ ಇತಿಹಾಸ ಗ್ರಂಥ ಇಲ್ಲ. ರಾಮನ ಕಾಲದಲ್ಲಿ ರಾಮಾಯಣ ಎಷ್ಟು ಜೀವಂತವೋ ಇವತ್ತಿನ ಕಾಲದಲ್ಲೂ ಅಷ್ಟೇ ಜೀವಂತ ರಾಮಾಯಣ. ಯಾಕೆಂದರೆ ರಾಮಾಯಣ ತುಂಬ ದೊಡ್ಡ ಆದರ್ಶಗಳನ್ನು ಹೊತ್ತುಕೊಂಡಿದೆ. ಈಗ ರಾಮನ ಕಾಲದಲ್ಲಿ ಹಾಲು ಕುಡಿತಾ ಇದ್ರು, ಇವತ್ತು ಹಾಲೇ ಕುಡಿತಾ ಇದ್ದಾರಲ್ವ. ಅವತ್ತು ಹಾಲು ಕುಡಿಯೋರಲ್ಲಿ ಇವತ್ತಿನ ಹಾಲು ಕುಡಿಯೋರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಅಂದರೆ ಕುಡಿಯುವ ಭಾವನೆಗಳಲ್ಲಿ ವ್ಯತ್ಯಾಸ ಇದೆಯಾ? ಭಾವಗಳಲ್ಲಿ ವ್ಯತ್ಯಾಸ ಆಗುತ್ತೆ, ಆದರೆ ಹಾಲು ಅನ್ನುವ ಭಾವ ಏನಿದೆ ಅದು ವ್ಯತ್ಯಾಸ ಇಲ್ಲ. ಅವತ್ತು ಎಷ್ಟು ಪ್ರಸ್ತುತವೋ ಹಾಲು ಇವತ್ತು ಅಷ್ಟೇ ಪ್ರಸ್ತುತ, ಮುಂದೆಯೂ ಕೂಡ ಅಷ್ಟೇ ಪ್ರಸ್ತುತ, ಅಷ್ಟೇ ಶುದ್ಧ, ಅಷ್ಟೇ ಪರಿಶುದ್ಧ. ಈ ಇವತ್ತಿನ ಹಾಲುಗಳಲ್ಲಿ ಕಲಬೆರಕೆ ಇರಬಹುದು, ಆದರೆ ರಾಮಾಯಣ ಅನ್ನುವ ರಸಾಮೃತದಲ್ಲಿ ಯಾವುದೇ ಕಲಬೆರಕೆ ಇಲ್ಲ. ಕಾರಣ ಏನು ಅಂದರೆ, ಅದನ್ನು ಒಬ್ಬರು ಮಹಾಜ್ಞಾನಿಗಳು ಪಂಡಿತಾಚಾರ್ಯರು ಹೇಳ್ತಾರೆ. ವಾಲ್ಮೀಕಿಗಳು ರಾಮಾಯಣವನ್ನು ಸಮಾಜಕ್ಕೆ ಕೊಟ್ಟರು. ಅವರೇ ಒಂದು ಕಾಮಧೇನು ಅಂತ ಆದಮೇಲೆ ಅದರಲ್ಲಿ ಯಾವುದೇ ತಾರತಮ್ಯಗಳಿಲ್ಲ, ಎಲ್ಲರಿಗೂ ಕಾಮಿಸಿದ ಫಲಗಳನ್ನು ಕೊಡುತ್ತೆ ಅದು. ಈಗ ಹಾಲು ಕುಡಿಬೇಕಾದ್ರೆ ಯಾವುದಾದ್ರೂ ವಿಭಾಗಗಳಿದೆಯಾ? ಏನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇಲ್ಲ. ಎಲ್ಲ ವರ್ಗದವರು, ಎಲ್ಲ ಮನುಷ್ಯ ಸಾಮಾನ್ಯರು, ಹಾಲು ಪ್ರಿಯರೆಲ್ಲ ಹಾಲು ಪಾನ ಮಾಡ್ತಾರೆ. ರಾಮಾಯಣ ಹಾಗೆ. ಯಾಕೆಂದರೆ ಕೊಟ್ಟವರು ಕಾಮಧೇನು ಅಲ್ವಾ, ಹಾಗಾಗಿ ಎಲ್ಲರಿಗೂ ಅಪ್ಲೈ ಆಗೋ ಹಾಗೆ ಕೊಟ್ಟಿರ್ತಾರೆ. ಒಂದು ವರ್ಗೀಕರಣ ಮಾಡಿ ಆ ಇತಿಹಾಸ ಗ್ರಂಥ ಇಲ್ಲ. ಮನುಷ್ಯ ಸಾಮಾನ್ಯರನ್ನು ಮುಟ್ಟುವಂತಹ ಒಂದು ಶ್ರೇಷ್ಠವಾದ ಇತಿಹಾಸ ಇದ್ದರೆ ಅದು ವಾಲ್ಮೀಕಿ ರಾಮಾಯಣ. ಅದನ್ನೇ ಯಾವಸ್ಥಾಸ್ಯಂತಿ ಗಿರಯಃ ಸರಿತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ ಅಂತ. ಬೆಟ್ಟ ಎಲ್ಲಿಯ ತನಕ ಇದೆಯೋ, ಅಂದರೆ ಹರಿಯುವ ನದಿಗಳು, ಬೆಟ್ಟ, ಸೃಷ್ಟಿ ಮುಗಿಯೋ ತನಕನೂ ಇದ್ದೇ ಇರುತ್ತೆ. ಅಲ್ಲಿಯ ತನಕ ರಾಮಾಯಣ ಜೀವಂತವಾಗಿ ಇರುತ್ತೆ. ಒಬ್ಬ ಇತಿಹಾಸಕಾರರ ಅಭಿಪ್ರಾಯದಂತೆ ರಾಮನ ಅವತಾರ 28ನೆಯ ತ್ರೇತಾಯುಗದಲ್ಲಿ ಆಗಿದ್ದಲ್ಲ,
24ನೇ ತ್ರೇತಾಯುಗದಲ್ಲಿ ಆಗಿದ್ದು. ಚತುರ್ಯುಗಗಳಾಗಬೇಕಾದ್ರೆ 43 ಲಕ್ಷ ವರ್ಷ ಆಗಬೇಕು. 24ರಿಂದ ಲೆಕ್ಕ ಹಾಕೊಂಡು ಬನ್ನಿ, ಈಗ 28ನೇ ಕಲಿಯುಗಕ್ಕೆ ಎಷ್ಟು ವರ್ಷ ಆಯಿತು? 2 ಕೋಟಿ ಮೀರಿಬಿಡುತ್ತೆ ವರ್ಷಗಳು. ಆದರೂ ರಾಮಾಯಣ ಜೀವಂತ ಆಗಿದೆ, ರಾಮನ ಕಥೆಗಳು ಜೀವಂತ ಆಗಿದೆ. ನಾಟಕಗಳಿಂದ ಜನಗಳ ಅಭಿಪ್ರಾಯಗಳಿಗೆ ಬಹುತೇಕ ಸರಿತಪ್ಪುಗಳನ್ನು ಒಂದು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ನಿಕಷ, ಒಂದು ಒರೆಗಲ್ಲಿನಂತೆ ಇರುವಂತಹದ್ದು ಯಾವುದು ಅಂದರೆ ರಾಮಾಯಣ. ಆದ್ದರಿಂದ ಪ್ರತಿ ಬದುಕಿನಲ್ಲಿಯೂ ಎಲ್ಲರಿಗೂ ಹೇಳುವ ಆದರ್ಶ ಏನು ಅಂದರೆ ರಾಮನಂತೆ ವರ್ತಿಸಿ, ರಾವಣನಂತೆ ಅಲ್ಲ. ಯಾರಾದರೂ ಕೆಟ್ಟ ಕೆಲಸ ಮಾಡಿದ್ರೆ ಏನು ಹೇಳ್ತೇವೆ ಹೇಳಿ? ಇವನು ರಾವಣ ಅಂತ ಬೈತೇವೆ. ಅವ್ನು ಸಾಕ್ಷಾತ್ ರಾಮಚಂದ್ರಪ್ಪ ನೀತಿವಂತ ಅಂತ, ಒಳ್ಳೆಯವನಾಗಿದ್ರೆ. ಇದು ಜನ ಮಾನಸದಲ್ಲಿ ಹೀಗೆ ನಡ್ಕೊಂಡು ಬರ್ತಾ ಇದೆ. ನಮ್ಮ ಸರಿ ತಪ್ಪುಗಳನ್ನು ಒಂದು ಅಧ್ಯಯನ ಮಾಡಲಿಕ್ಕೆ ಅದ್ಭುತವಾದ ಇತಿಹಾಸ ಗ್ರಂಥ ರಾಮಾಯಣ. ಆದರೆ ರಾಮಾಯಣದಲ್ಲಿ ಈ ಕಲುಷಿತ ವಿಷಯಗಳು ಬೆರೆತುಕೊಂಡಿದ್ದು ಯಾಕೆ ಅಂತ ಅನಿಸುತ್ತೆ ನಿಮಗೆ? ಇವತ್ತಿನ ದಿನಮಾನಗಳಲ್ಲಿ ಒಂದಿಷ್ಟು ಸುಳ್ಳು ಕಥೆಗಳು ಸೃಷ್ಟಿಯಾಗಿ ಸಮಾಜದಲ್ಲಿ ಹರಿದಾಡ್ತಾ ಇದೆ, ಓಡಾಡ್ತಾ ಇದೆ, ಜನಗಳನ್ನ ನಂಬ್ತಾ ಇದ್ದಾರೆ. ಯಾಕೆ ಹಂಗೆ ಆಯಿತು ಅಂತ? ಅದೇ ನಮ್ಮ ಭಾವಗಳಿಗೆ, ನಮ್ಮ ಭಾವದಲ್ಲಿ ಕಲುಷತೆ ಇದ್ದಾಗ, ಕಶ್ಮಲ ಇದ್ದಾಗ ಅದನ್ನು ಗ್ರಂಥಗಳಲ್ಲಿ ಸೇರಿಸುವ ಪ್ರಯತ್ನಗಳನ್ನು ಮಾಡ್ತೇವೆ. ಇದು ರಾಮಾಯಣ ಅಂತಲ್ಲ, ಪುರಾಣಗಳಿರ್ಬೋದು, ಮಹಾಭಾರತಗಳಿರ್ಬೋದು, ಅಲ್ಲೂ ಇದೆನಾ? ಎಲ್ಲ ಕಡೆ ಇದೆ. ಕೋಟ್ಯಂ ಶೋಪಿನ ಅವರ್ತತೆ ಅಂತಾರೆ ಮಧ್ವಾಚಾರ್ಯರು. ಅವರು ವಿಮರ್ಶೆ ಮಾಡಿದ್ದಾರೆ ಗ್ರಂಥಗಳನ್ನು. ಕೋಟ್ಯಂ ಶೋಪಿನ ಅವರ್ತತೆ ಅಂತ ಹೇಳಿದ್ದಾರೆ. ಆ ಮೂಲ ವ್ಯಾಸರ ಗ್ರಂಥಗಳನ್ನು ಇವತ್ತು ನಾವು ಅಧ್ಯಯನ ಮಾಡಲಿಕ್ಕೆ ಹೋದರೆ ಎಲ್ಲ ಹಾಳಾಗಿ ಹೋಗಿತ್ತು ಅಂತ 700-800 ವರ್ಷಗಳ ಮೊದಲು ಮಧ್ವಾಚಾರ್ಯ ಹೇಳಿದ್ದು. ಆಮೇಲೆ ಅದನ್ನು ಬೇರೆ ಬೇರೆ ಗ್ರಂಥಗಳನ್ನೆಲ್ಲ ನೋಡಿ ಸರಿ ಮಾಡಿ ಒಂದು ಪರಿಷ್ಕಾರ ಮಾಡಿ ಬಹುತೇಕ ಸರಿ ಮಾಡಿ ಇಟ್ಟಿದ್ದಾರೆ. ಹೀಗೆ ಆ ಮನುಷ್ಯರ ಮನಸ್ಸಿನಲ್ಲಿರುವ ಕಶ್ಮಲಗಳನ್ನು, ಈಗ ನಾನೇನೋ ಒಂದು ಹೇಳ್ತೇನೆ, ಇನ್ನೊಬ್ಬರ ಹತ್ರ ಇನ್ನೊಬ್ರು ಹೇಳಬೇಕಾದ್ರೆ ಅದು ಶಬ್ದಗಳು ಒಂದು ಮಾತಿನಿಂದ ಮಾತಿಗೆ ಬದಲಾಗುತ್ತೆ. ಇಷ್ಟು ದೊಡ್ಡ ಇತಿಹಾಸ ಇದೆ, ಇಷ್ಟು ಸಾವಿರಾರು ವರ್ಷಗಳ ಗ್ರಂಥ. ಅವರವರ ಪಾಂಡಿತ್ಯದ ಪ್ರದರ್ಶನಗಳಿಗೆ ನನ್ನ ಮಾತಿನಿಂದ ಪ್ರಸಿದ್ಧಿ ಬರಲ್ಲ ಅಂದಾಗ ಆ ಗ್ರಂಥದೊಳಗೆ ಸೇರಿಸಿಬಿಡೋದು. ಅದನ್ನು ಯಾರಾದರೂ ಎಂಜಾಯ್ ಮಾಡ್ತಾ ಇದ್ರೆ ಇವರು ಅದನ್ನೇ ಎಂಜಾಯ್ ಮಾಡೋದು, ನನ್ನ ಮಾತು ಹಾಗೆ ಪ್ರಸಿದ್ಧಿ ಆಯಿತು ನೋಡಿ ಅಂತ. ಹಾಗಾಗಿ ಆ ವಾಸ್ತವಿಕವಾಗಿ ರಾಮಾಯಣ ಸ್ವಚ್ಛ ನದಿ, ಅದರಲ್ಲಿ ಯಾವುದೇ ಕಶ್ಮಲ ಇಲ್ಲ, ದೋಷ ಇಲ್ಲ. ಆದರೆ ಬಹಳ ವಿಷಯಗಳಿದೆ. ಅದರಲ್ಲಿ ಮೊದಲನೇದು ನಾನು ಬಹಳ ಕೇಳಬೇಕು ಅಂತ ಆತುಕನಾಗಿದ್ದೇನೆ. ಶಂಭೂಕನ ವಧೆಯನ್ನು ರಾಮ ಮಾಡಿದ್ದು ಯಾಕೆ? ಅಥವಾ ಶೂದ್ರ ಅನ್ನೋ ಕಾರಣಕ್ಕೆ ರಾಮ ಆತನನ್ನು ಸಂಹಾರ ಮಾಡಿದ್ನ? ಯಾಕಂತಂದರೆ ಇವತ್ತು ಸಮಾಜದಲ್ಲಿ ಅದೇ ಮಾತು ಹರಿದಾಡ್ತಾರೆ, ಶಂಭೂಕ ಒಬ್ಬ ಶೂದ್ರ, ರಾಮ ಅದಕ್ಕೆ ಕೊಲೆ ಮಾಡ್ದ, ಆದ್ದರಿಂದ ನಾವ್ಯಾರು ರಾಮನ್ನ ಪೂಜೆ ಮಾಡಬಾರ್ದು, ರಾಮನ್ನ ಒಪ್ಪಬಾರ್ದು ಅನ್ನುವಂಥ ಒಂದು ವಿರೋಧವನ್ನು ಒಂದು ವರ್ಗದ ಜನ, ರೆಸ್ಪೆಕ್ಟಿವ್ಲಿ ಒಂದು ವರ್ಗದ ಜನ ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಶಂಭೂಕನ ವಧೆ ಯಾಕಾಯಿತು ಅಂತ ಮೊದಲು ಶಂಭೂಕ ಯಾರು ಅಂತ ತಿಳ್ಕೊಂಡು ಆಮೇಲೆ ಈ ಜಾತಿ ಬಗ್ಗೆ ಮಾತನಾಡೋಣ. ಶಂಭೂಕ ಒಬ್ಬ ಶೂದ್ರನಾಗಿದ್ದ ಅನ್ನುವ ಕಾರಣದಿಂದ ರಾಮ ಅವನನ್ನು ವಧಿಸಿದ ಅಂತ ಆಧುನಿಕರ ಅನೇಕ ಒಂದು ವರ್ಗದವರ ಆಕ್ಷೇಪ ಇದೆ. ಎಲ್ಲರೂ ಆಕ್ಷೇಪ ಮಾಡಲ್ಲ ಈ ಆಕ್ಷೇಪ, ಅದೇ ಕೆಲವು ರೆಸ್ಪೆಕ್ಟ್ ಒಂದು ವರ್ಗದವರ ಆಕ್ಷೇಪ ಮಾಡ್ತಾರೆ. ವಾಸ್ತವಿಕವಾಗಿ ಜಾತಿ ಅನ್ನುವ ವಿಭಾಗಗಳಿಂದ ರಾಮನ ಆಳ್ವಿಕೆ ನಡೆದೇ ಇಲ್ಲ. ಯಾಕೆಂದರೆ ಮೊದಲನೇದ್ದು ರಾಮ ನಾಯಿಗೊಂದು ನ್ಯಾಯ ಕೊಟ್ಟ ಅಂತ. ಮಾನವರನ್ನು ಬಿಟ್ಟು ರಾಮನ ಅಭಿಪ್ರಾಯಗಳು ಮಾಂಸ ತಿನ್ನುವ ಹದ್ದು. ಆ ರಾಮನ ಬಗ್ಗೆ ಎಷ್ಟು ಭಾವವನ್ನು ತಾಳಿತ್ತು ಜಟಾಯು. ಅದಕ್ಕೆ ಮೋಕ್ಷ ಕೊಟ್ಟಿದ್ದಾನೆ ರಾಮ. ಅಂಥದ್ದು ವರ್ಗೀಕರಣ ಮಾಡ್ತಾನ. ನಾಯಿಗಳಿಗೆ ನ್ಯಾಯ ಕೊಟ್ಟ, ಮನುಷ್ಯರಿಗೆ ನ್ಯಾಯ ಇಲ್ಲಲ್ರಿ ಕಲಿಯುಗದಲ್ಲಿ. ಅಂಥದ್ದು ನಾಯಿಗಳಿಗೆ ನ್ಯಾಯ ಕೊಟ್ಟಿದ್ದಾನೆ ರಾಮ. ಹಾಗಾಗಿ ರಾಮನ ವ್ಯಕ್ತಿತ್ವದ ಬಗ್ಗೆ ಕಳಂಕ ಬರುವಂತಹ ಮಾತುಗಳು ನಮ್ಮ ಮನಸ್ಸಿನ ಭಾವಗಳಷ್ಟೇ ಹೊರತು ಅದು ರಾಮನ ವ್ಯಕ್ತಿತ್ವ ಅಲ್ಲ. ಶಂಭೂಕನ ಬಗ್ಗೆ ನೀವು ಕೇಳಿದ್ರಿ. ಶಂಭೂಕ ವಾಸ್ತವಿಕವಾಗಿ ಅವನ ಮೂಲ, ಅವನ ಸ್ವರೂಪವನ್ನು, ಅಂದರೆ ನಮ್ಮ ಎಲ್ಲ ಇತಿಹಾಸ ಗ್ರಂಥಗಳು ಜೀವರ ನಿತ್ಯತ್ವವನ್ನು ಹೇಳುತ್ತೆ. ಅಂದರೆ ಇದು ಒಂದು ಜನ್ಮ, ಅದರ ಹಿಂದಿನ ಜನ್ಮ, ಅದರ ಹಿಂದಿನ ಜನ್ಮ. ಆದ್ದರಿಂದ ಈ ಜನ್ಮದಲ್ಲಿ ನಾನು ಶೂದ್ರ ಆದರೆ ಇನ್ನೊಂದು ಜನ್ಮದಲ್ಲಿ ಬ್ರಾಹ್ಮಣ ಆಗ್ಬೋದು, ಅಥವಾ ಈ ಜನ್ಮದಲ್ಲಿ ಬ್ರಾಹ್ಮಣ ಆಗಿದ್ರೆ ಮುಂದಿನ ಜನ್ಮದಲ್ಲಿ ಶೂದ್ರ ಆಗ್ಬೋದು. ಎಲ್ಲ ಆಯಾ ಜನ್ಮದ ಧರ್ಮ ಕಾರ್ಯಗಳ ಮೇಲೆ ಡಿಪೆಂಡ್ ಆಗಿದೆ. ಅಷ್ಟೇ. ಅವರವರ ಆಚರಣೆಗಳು ಅವರವರ ಭಾವಕ್ಕೆ ತಕ್ಕಂತೆ ಅವನು ನಾಯಿಯಾಗೂ ಹುಟ್ಟಬಹುದು. ಈಗ ಮನುಷ್ಯರನ್ನ ಥೂ ನಾಯಿ ಅಂತ ಬೈಯಲ್ವಾ? ಅದರ ಅಭಿಪ್ರಾಯ ಏನು? ಹಿಂದೆ ನೀನು ಆ ಯೋನಿಯಲ್ಲಿ ಹುಟ್ಟಿ ಬಂದಿದೆ, ಕೆಲವೊಂದೇನೋ ದುರ್ಬುದ್ಧಿಗಳ ಆ ನಾಯಿಯಲ್ಲಿದೆ. ನಾಯಲ್ಲೂ ಎಷ್ಟೋ ನೀತಿಯ ಪ್ರಜ್ಞೆಗಳಿದೆ, ಯಾವುದನ್ನು ನಿಂದನೆ ಮಾಡುವಂತಹ ವ್ಯವಸ್ಥೆಯಲ್ಲಿ ಇಲ್ಲ ನಾವು. ಆದರೂ ಕೆಲವೊಂದು ದೋಷಗಳು ಎಲ್ಲರಲ್ಲೂ ಇದೆ, ಮನುಷ್ಯರಲ್ಲಿ ದೋಷಗಳಿಲ್ವೇ? ಹಾಗೆ ಅದು ಜಾತಿ ಎನ್ನುವುದು ಜನ್ಮದಿಂದ ಬರುತ್ತೆ. ಆತ್ಮನಲ್ಲಿ ಆ ಜಾತಿಯನ್ನು ನಿರ್ಣಯ ಮಾಡಲಿಕ್ಕಾಗಲ್ಲ. ಮೂಲತಃ ಈ ಶಂಭೂಕ ಅನ್ನೋನು
ಒಬ್ಬ ಅಸುರ ಜಾತಿಯವನು ಸ್ವರೂಪದಲ್ಲೇ. ಜೀವರಲ್ಲೇ ಕ್ವಾಲಿಟಿ ಇದೆ ರೀ. ಒಳ್ಳೆ ಜೀವರು, ಕೆಟ್ಟ ಜೀವರು, ಮಿಶ್ರ ಜೀವರಲ್ಲಿ ಕ್ವಾಲಿಟಿ ಇದೆ. ಸಾತ್ವಿಕ, ತಾಮಸ, ರಾಜ. ಹೌದು, ನೀವು ಅದನ್ನ ನೋಡ್ತಾ ಇದ್ದೀರಿ, ಅನುಭವಿಸ್ತಾ ಇದ್ದೀರಿ. ಎಲ್ಲರೂ ಒಳ್ಳೆಯವರಾ? ಎಲ್ಲರೂ ಒಳ್ಳೆಯವರಾದ್ರೆ ಇವತ್ತು ಭಯೋತ್ಪಾದನೆ ಯಾಕೆ? ಮತ್ತೊಬ್ಬರ ಮೇಲೆ ಅತಿಕ್ರಮಣ ಯಾಕೆ? ಪೊಲೀಸ್ ಸ್ಟೇಷನ್ ಯಾಕೆ? ಎಕ್ಸಾಕ್ಟ್ಲಿ. ಆದ್ರಿಂದ ಜೀವರಲ್ಲೇ ಕ್ವಾಲಿಟಿ ಇದೆ, ಆ ವ್ಯಕ್ತಿಗಳಲ್ಲೇ ಸ್ವಭಾವದಲ್ಲೇ ವ್ಯತ್ಯಾಸಗಳಿದೆ. ಹಾಗಾಗಿ ರಾಮಾಯಣದಲ್ಲೇ ಅದರ ಉಲ್ಲೇಖ ಇದೆ. ಜಂಘ ಅನ್ನುವ ಅಸುರ, ಮೂಲತಃ ಅವನು ಜಂಘ ಅನ್ನುವ ಅಸುರ. ಅವನು ಜನ್ಮಾಂತರದಲ್ಲಿ ಒಬ್ಬ ಶೂದ್ರ ಜಾತಿಯಲ್ಲಿ ಹುಟ್ಟಿದ್ದ. ಅದು ಆ ಜಾತಿಗೆ ಅವನು ಮಾಡಿದ ಕಳಂಕ, ಜಾತಿಗೆ ಮಾಡಿದ ಅನ್ಯಾಯ. ಆದ್ರೆ ಅದೇ ಜಾತಿಯಲ್ಲಿ ಅನೇಕ ಜನ ದಾರ್ಶನಿಕರು ಹುಟ್ಟಿದ್ರು. ಅಯ್ಯೋ, ಆ ಜಾತಿಯ ಬಗ್ಗೆ ತುಂಬಾ ಪ್ರಶಂಸೆ ಮಾತುಗಳಿದೆ. ಅಷ್ಟೇ ಕೇಳಿ. ಈಗ ನಾನು ಹೇಳೋದು, ಜಾತಿಯ ಬಗ್ಗೆ ಇಷ್ಟು ಮಾತನಾಡ್ತಿರಲ್ಲ, ಕೆಲವೊಮ್ಮೆ ಈ ಬ್ರಾಹ್ಮಣರನ್ನು ಪುರೋಹಿತ ಶಾಹಿಗಳು, ಮೇಲ್ಪಂಕ್ತಿಯವರು ಕೆಳಜಾತಿಯವರನ್ನ ಇದು ಮಾಡ್ತಾರೆ. ಈ ಥರದ್ದೆಲ್ಲ ನಿಂದನೆಗಳಿದೆ. ಆ ರೀತಿ ಇಲ್ಲ ಪುರಾಣಗಳಲ್ಲಿ. ಈಗ ಸೂತ ಪುರಾಣಿಕರು, ರೋಮಹರ್ಷಣರು ಅವರೆಲ್ಲ ಶೌನಕಾದಿಗಳಿಗೆ ಪ್ರವಚನ ಮಾಡಿದ್ರು ಅಂತಿದೆ. ಶೌನಕಾದಿಗಳು ಬ್ರಾಹ್ಮಣರ್ರಿ. ಸೂತ ಪುರಾಣಿಕರು ಅವರು ಕ್ಷತ್ರಿಯ ಜಾತಿಯ ನಂತರ ವೈಶ್ಯ ಜಾತಿ ಮೇಲೆ ಬರುವಂತಹದ್ದು ಸೂತ ಜಾತಿ. ಅಲ್ಲಿವರೆಗೂ ಹೋಗ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಸೂತ ಅನ್ನುವ ಜಾತಿ. ಪ್ರವಚನ ಮಾಡ್ತಾ ಇದ್ದವರು ಸೂತ ಜಾತಿಯವರು. ಬ್ರಾಹ್ಮಣರಿಗೆ ಅವ್ರು ಕೆಳಗಡೆ ಕೂತು ಕೇಳ್ತಾ ಇದ್ರು, ಅವ್ರ ಮೇಲೆ ಕೂತು ಹೇಳ್ತಾ ಇದ್ರು. ವಿದುರನಿಂದ ಕ್ಷತ್ರಿಯರೆಲ್ಲ ನೀತಿ ಕೇಳಿದ್ದಾರೆ. ವಿದುರ ದಾಸಿಪುತ್ರ. ಜಾತಿ ಅಂತ ತರಬೇಡಿ, ಸಿಕ್ಕಾಕೊಂಡ್ಬಿಡ್ತೀರ ನೀವು. ಜಾತಿ ಯಾವುದೋ ಅನ್ಯಾಯ ಮಾಡಲ್ಲ. ಅಂದ್ರೆ ಆಚಾರ್ಯ, ಸೂತ ಜಾತಿಯವರು ಬ್ರಾಹ್ಮಣರಿಗೆ ಪ್ರವಚನ ಮಾಡಿದ್ರು, ಅದು ಒಂದು ಕಡೆ ಪಕ್ಕಕ್ಕೆ ಇಟ್ಬಿಡೋಣ. ಆದ್ರೆ ಇವತ್ತು ಮೇಜರ್ ರಾಮಾಯಣ ಅಂತ ನೋಡ್ತಾ ಹೋದ್ರೆ ಮಹಾರಾಕ್ಷಸ ಆದಂತಹ ರಾವಣನೇ ಬ್ರಾಹ್ಮಣ ಆಗಿದ್ದ. ಅಲ್ಲಿಯೂ ಬ್ರಾಹ್ಮಣನ ವಧೆನೇ ಆಯ್ತಲ್ಲ. ಸೊ ಹೀಗಾಗಿ ಜಾತಿಯ ಲೆಕ್ಕಾಚಾರ ಅನ್ನೋದು ಸಾಮಾನ್ಯವಾಗಿ ಇರಲಿಲ್ಲ ಅಂತ ಇಲ್ಲೇ ಗೊತ್ತಾಗ್ಬಿಡುತ್ತೆ ಬೇಸಿಕಲಿ. ಸೊ ಅದು ಹೆಂಗಾಯ್ತು ಅಂತ, ಶಂಭೂಕನ ವಧೆ ಹೆಂಗಾಯ್ತು ಅಂತ? ಏನಿಲ್ಲ, ಅವನ ಮನುಷ್ಯರ ದುರ್ಬುದ್ಧಿಗಳು ದೇಶಕ್ಕೆ ಕ್ಷಾಮ ಉಂಟು ಮಾಡುತ್ತೆ, ಹಾನಿಗಳನ್ನು ಮಾಡುತ್ತೆ. ಆದ್ದರಿಂದ ಈ ದೇಶಕ್ಕೆ ಬೆಲೆಯನ್ನು ತುಂಬಬೇಕು ಅಂದರೆ ನನ್ನ ವ್ಯಕ್ತಿತ್ವ ಸರಿ ಇರಬೇಕು. ನಾನು ಒಬ್ಬ ಹಾಳಾಗೋದಲ್ಲ, ನನ್ನ ಜೊತೆಗೆ ಸಮಾಜ ಹಾಳಾಗುತ್ತೆ ರೀ. ಆದ್ದರಿಂದ ನನ್ನ ಕಲ್ಚರ್ ನನಗೆ ಸಂಬಂಧಪಟ್ಟಿದ್ದು ಅಂತ ಬೇಕಾಬಿಟ್ಟು ಇರೋ ಹಾಗಿಲ್ಲ. ಒಂದು ಸಂವಿಧಾನ ಅಂತಿದೆ, ಟ್ರಾಫಿಕ್ ರೂಲ್ಸ್ ಇರಲ್ವೇ? ಹಾಗೆ ಮನುಷ್ಯರಿಗೆ ರೂಲ್ಸ್ ಇದೆ. ಈ ಥರನೇ ಬದುಕಬೇಕು ನೀವು ಅಂತ. ಲೈಫ್ ರೂಲ್ಸ್, ನಿಮ್ಮ ಲೈಫ್ ರೂಲ್ಸ್ ಇದೆ. ನಿಮ್ಮ ವಿಚಾರಗಳು ತಪ್ಪಾಯಿತು ಅಂದರೆ ಅದರ ಅಪಚಾರ ಸಮಾಜ ಅನುಭವಿಸಬೇಕಾಗುತ್ತೆ. ಒಬ್ಬನಿಗೇನೋ ಅನ್ನಿಸ್ತು, ಭಯೋತ್ಪಾದನೆ ಮಾಡಬೇಕು ಅಂತ ಅನ್ನಿಸ್ತು, ಅದರ ಪರಿಣಾಮ ಎಷ್ಟು ಜನ ಅನುಭವಿಸಬೇಕಾಗುತ್ತೆ? ನಿಮ್ಮ ಆಲೋಚನೆ ಸರಿ ಇರಬೇಕು. ರಾಮಾಯಣದಲ್ಲಿ ಅದನ್ನು ಹೇಳ್ತಾರೆ. ತಪಶ್ಚಚಾರ ದುರ್ಬುದ್ಧಿ ಸಲೋಕ ಕ್ಷಯ ಕಾಮ್ಯಯ. ಅವನು ತಪಸ್ಸು ಮಾಡ್ತಾ ಇದ್ದ, ಶಂಭೂಕ ಅಂತ ಒಬ್ಬ. ಹುಟ್ಟಿದ್ದು ಶೂದ್ರ ಜಾತಿಯಲ್ಲಿರ್ಬೋದು, ಯಾವ ಜಾತಿ ಅನ್ನೋದು ತರೋದು ಬೇಡ ಈಗ. ಅವನು ತಪಸ್ಸು ಮಾಡ್ತಾ ಇದ್ದ. ಅವನು ತಪಸ್ಸು ಮಾಡಬೇಕಾದ್ರೆ ಉದ್ದೇಶ ಏನಾಗಿತ್ತು ಅಂದರೆ 2 ದುರುದ್ದೇಶ ಇತ್ತು ಶಂಭೂಕನಿಗೆ. ಒಂದು, ಜಗತ್ತೆಲ್ಲ ಹಾಳಾಗಬೇಕು, ಜಗತ್ತನ್ನು ನಾಶ ಮಾಡುವ ಶಕ್ತಿ ನನ್ನಲ್ಲಿ ಆವಾಹನೆ ಆಗಬೇಕು, ಒಂದು ತಪಸ್ಸಿನ ಉದ್ದೇಶ. ಇನ್ನೊಂದು, ನಾನು ಆ ಶಿವನ ಸ್ಥಾನವನ್ನು ಏರಬೇಕು, ಮಹರುದ್ರನ ಸ್ಥಾನ. ಯಾಕೆ ಅಂದರೆ ಪಾರ್ವತಿ ನಂಗೆ ಬೇಕು. ಒಂದು ಕಾಮುಕತನ, ಇನ್ನೊಂದು ಅವನ ಭಯೋತ್ಪಾದನ. 2 ದೃಷ್ಟಿಗಳು ಅವನ ತಲೆಯಲ್ಲಿತ್ತು. ಅವನ ಕೆಟ್ಟ ಆಲೋಚನೆಯಿಂದ ಏನಾಯಿತು ಅಂದರೆ, ಅಯೋಧ್ಯೆಯಲ್ಲಿ ರಾಮನ ಒಂದು ನಿಯಮ ಇತ್ತು. ಏನು ಅಂದರೆ, ನನ್ನ ಆಳ್ವಿಕೆಯಲ್ಲಿ ಎಲ್ಲರಿಗೂ 1000 ವರ್ಷ ಆಯುಷ್ಯ ದಾನ, ಯಾರಿಗೂ ಅಕಾಲ ಮರಣ ಇಲ್ಲ. ರಾಮನ ಒಂದು ನಿರ್ಣಯ, ಘೋಷಣೆಗಳು. ಇವತ್ತೆಲ್ಲ ಸರ್ಕಾರಗಳು ಬಂದಾಗ ಘೋಷಣೆಗಳನ್ನು ಮಾಡ್ತಾರಲ್ಲ, ಆ ಥರ ಅವನದು ಘೋಷಣೆ. 1000 ವರ್ಷ ಎಲ್ಲರಿಗೂ ಆಯುಷ್ಯ, ರೋಗಗಳಿಲ್ಲ, ಒಂದು ಸೀನು ಆಗಿಲ್ಲ. ಅಂದರೆ ಅವರಿಗೆ ಶೀತ ಬಾಧೆಗಳು ಯಾವುದೂ ಇಲ್ಲ. ಮತ್ತು ರಾಮರಾಜ್ಯದಲ್ಲಿದ್ದವರಿಗೆ ಅದಂಶ ಮಶಕಾದೇಶ, ಮಹಾಭಾರತ ಹೇಳುತ್ತೆ, ಒಂದೇ ಒಂದು ಸೊಳ್ಳೆ ಇರಲಿಲ್ಲಂತೆ, ಅದರಿಂದಲೇ ರೋಗ ಬರೋದು ಇವೆಲ್ಲ. ರಾಮರಾಜ್ಯದಲ್ಲಿ ರೋಗ ಯಾಕಿಲ್ಲ ಅಂದರೆ ಸೊಳ್ಳೆ ಸೃಷ್ಟಿಯೇ ಇಲ್ಲ ರಾಮರಾಜ್ಯದಲ್ಲಿ. ಅದಂಶ ಮಶಕಾದೇಶ. ಎಲ್ಲ ದೇಶಗಳಲ್ಲಿಯೂ ಸೊಳ್ಳೆ ಇರಲಿಲ್ಲ ರಾಮ ಅವತಾರ ಮಾಡಿದಾಗ. ಎಷ್ಟು ದೊಡ್ಡ ಮ್ಯಾಟರ್ ಅದು. ಸೊಳ್ಳೆಯಿಂದಲೇ ಎಲ್ಲ ರೋಗಗಳು ಬರುತ್ತೆ. ಈ ಥರ ಅವನ ಆದೇಶಗಳಿತ್ತು ರಾಮನದ್ದು. ಅಂಥ ಆದೇಶಗಳಿದ್ದಾಗಲೂ, ರಾಮನ ಅನುಗ್ರಹ ಇದ್ದಾಗಲೂ ಅಕಾಲದಲ್ಲಿ ಒಂದು ಮಗು ಸತ್ತೋಯ್ತು, ಬ್ರಾಹ್ಮಣನ ಮಗು. ಬೆಳಿಗ್ಗೆ 6 ಗಂಟೆ ಆ ತಂದೆ ತಾಯಿ ಇರುವ ಒಂದು ಗಂಡು ಮಗುವನ್ನು ಎತ್ಕೊಂಡು ಬರ್ತಾರೆ. ರಾಮ, ಅವತ್ತಿನ ಕಾಲ ಏನು ಗೊತ್ತಾ ನಿಯಮ? ರಾಜ ರಾಷ್ಟ್ರಸ್ಯ ಕಾರಣಂ. ಪ್ರಜೆಗಳಿಗೆಲ್ಲ ಏನು ಅನ್ಯಾಯ ಆದರೂ ಕಾರಣ ಯಾರು ಅಂದರೆ ರಾಜ. ನೀನೇನೋ ತಪ್ಪು ಮಾಡಿದಿ, ನಿನ್ನ ರಕ್ಷಣೆಯಲ್ಲೇನೋ ಅವ್ಯವಸ್ಥೆ ಇದೆ, ಯಾರೋ ಅನ್ಯಾಯ ಮಾಡೋರು ನಿನ್ನ ನಿಗ್ರಹ ಮಾಡಿಲ್ಲ, ಅದಕ್ಕಿಂತ ಅವ್ಯವಸ್ಥೆ ಆಗಿದೆ.
ಅಂದ್ರೆ ನೇರವಾಗಿ ಜನ ಪ್ರಶ್ನೆ ಕೇಳ್ತಾ ಇದ್ರು, ನೇರ ನಾಯಿಗೆ ಅವಕಾಶ ಇತ್ತು, ರಾಮನ ಹತ್ರ ಹೋಗೋದು. ಮನುಷ್ಯರಿಗಿರ್ಲಿಲ್ವಾ? ನೇರ ರಾಮನ ಬಳಿ ಬಂದು ಶಪಿಸ್ತಾರೆ. ಏನು ಆರಾಮಾಗಿ ಹೆಂಡತಿ ಜೊತೆ ಮಲಗಿದೆ ಏನು ಕೇಳ್ತಾರೆ. ಅವತ್ತು ಬಂದು ಒಬ್ಬ ಬ್ರಾಹ್ಮಣ ನಿಂದನೆ ಮಾಡ್ತಾನೆ. ರಾಮ ಹೊರಗೆ ಹೇಳ್ತಾನೆ, ಹೊರಗೆ ಬಂದು ಹೇಳ್ತಾನೆ, ಹೆದರಬೇಡ, ತುಂಬ ಮಾತಾಡಬೇಡ. ಒಂದು ವೇಳೆ ನಿನ್ನ ಮಗ ಬದುಕಲಿಲ್ಲ ಆದರೆ ನನ್ನ ಮಗನ ಕೊಡ್ತೀನಿ ಅಂತಾನೆ ರಾಮ. ನನ್ನ ಮಗನ ಕೊಡ್ತೀನಿ ಅಂತಾನೆ. ಇನ್ನು ಕೆಲವ್ರ ಪ್ರಶ್ನೆ ಏನು ಅಂದರೆ, ಶಂಭೂಕ ಅಲ್ಲಿ ಜಪ ಮಾಡ್ತಾ ಇದ್ದ, ಬ್ರಾಹ್ಮಣನ ಮಗ ಸತ್ತು ಬಿಟ್ಟ ಅಂತ. ನೀವು ರಾಮಾಯಣ ಪೂರ್ಣ ಓದಿಲ್ಲ. 7 ಮಕ್ಕಳು ಸತ್ತು ಹೋಗಿದ್ದಾರೆ, ಎಲ್ಲ ಜಾತಿ ಮಕ್ಕಳು ಸತ್ತು ಹೋಗಿದ್ದಾರೆ. ನಾನು ಹೇಳ್ತೀನಿ ನೋಡಿ. ಜಂಗನಾಮ ಶಿಶುಂ ವಿಪ್ರಂ ಕ್ಷತ್ರಿಯಂಚ ವೈಶ್ಯಂ ಚಾಪಿ ಚತುರ್ಥಕಂ ತೈಲಕಾರಂ ಪಂಚಮಂ ಚ ಲೋಹಕಾರ ಸ್ನುಷಾಂ ತಥಾ ಚರ್ಮಕಾರ ದುಹಿತರಂ ಸಪ್ತೈತಾನ್ ಹಿ ಸುಜೀವಿತಾನ್. 7 ಜನ ಇದು ರಾಮಾಯಣದಲ್ಲಿ ಮೆನ್ಷನ್ ಆಗಿದೆ. ರಾಮಾಯಣದ ಮಾತು ಹೇಳ್ತಾ ಇದ್ದೀನಿ. ಕ್ಷತ್ರಿಯನ ಮಗು. ಇದು ಆನಂದ ರಾಮಾಯಣ, ವಾಲ್ಮೀಕಿಗಳೇ ಬರೆದಿದ್ದು ಆನಂದ ರಾಮಾಯಣ. ಅದರಲ್ಲಿ ಹೇಳಿದ್ದಾರೆ, ಒಬ್ಬ ಬ್ರಾಹ್ಮಣನ ಮಗು, ಕ್ಷತ್ರಿಯನ ಮಗ, ವೈಶ್ಯನ ಮಗ, ಗಾಣದಲ್ಲಿ ಎಣ್ಣೆ ತೆಗಿತಾನಲ್ಲ ಅದೇ ಒಂದು ಜಾತಿ ಗಾಣಿಗರು, ಅವ್ರ ಮಗ, ಲೋಹಕಾರ ಸ್ನುಷಾಂ, ಲೋಹಕಾರ ಅಂದ್ರೆ ಎಲ್ಲ ಲೋಹಗಳನ್ನೆಲ್ಲ, ಅವ್ರ ಮಗಳು ಸೊಸೆ, ಚರ್ಮಕಾರ ದುಹಿತರಂ, ಚರ್ಮಕಾರ ಅಂದ್ರೆ ಚರ್ಮವನ್ನ, ಚಮ್ಮಾರರು, ಅವ್ರ ಮಗಳು. ಹೀಗೆ 7 ಮಕ್ಕಳು ಸತ್ತು ಹೋಗಿದ್ರು. ಎಲ್ಲರೂ ಒಂದು ಪ್ರತಿಭಟನೆ ಮಾಡಿದ್ರು. ಒಬ್ಬ ಬ್ರಾಹ್ಮಣನಿಗಾಗಿ ಶಂಭೂಕನನ್ನು ವಧೆ ಮಾಡಿದ್ದು. ಈಗ ಹೇಳಿ, 7 ಜನ ರಾಮನನ್ನು ಅಪೋಸ್ ಮಾಡಿದ್ರು ಅವತ್ತು. 7 ಜನನೂ ಅಪೋಸ್ ಮಾಡಿದ್ರು. ರಾಮನಿಗೆ ತಲೆ ಕೆಟ್ಟೋಯ್ತು ಲೋಕರ ದೃಷ್ಟಿಯಿಂದ. ಅವನಿಗೇನು ತಲೆ ಕೆಡಲ್ಲ, ಅವನ ದೇವರು, ಪುರುಷೋತ್ತಮ ಅವನು. ಹೋದ ಅವನು, ಕೇಳಿದ, ಏನಪ್ಪ, ಅವನ ಹತ್ರ ಹೋಗಿ ಮೊದಲು ವಿಚಾರಿಸಿದ, ಯಾಕಿಂತ ಅನ್ಯಾಯ ಮಾಡ್ತಾ ಇದ್ದಿ, ನಿನ್ನಲ್ಲಿರುವ ದುರ್ಬುದ್ಧಿ ನಿನ್ನ ಜಾತಿ ವರ್ಗಕ್ಕೆ ಅನ್ಯಾಯ ಮಾಡುತ್ತೆ ಅಂತ ಎಚ್ಚರಿಸಿದ. ಎಲ್ಲ ಶೂದ್ರರು ಕೆಟ್ಟವರಲ್ಲ. ಶಬರಿ ಯಾರು? ಬಿಲ್ಲವ ಜಾತಿಯವಳು. ಅವಳು ಎಂಜಲಂತಿಂದ ರಾಮ ಅಂತ ಕಥೆ ಇದೆ. ಅದ್ರ ಬಗ್ಗೆನೂ ಸಾಕಷ್ಟು ಪ್ರಶ್ನೆಗಳಿದೆ, ಮಾತಾಡೋಣ ಅದ್ರ ಬಗ್ಗೆ. ಅಂತಹದ್ದು ರಾಮ, ನಾನು ಹೇಳಿದ್ನಲ್ಲ, ಮಾಂಸ ತಿನ್ನುವ ಹದ್ದಿಗೆ ನ್ಯಾಯ ಕೊಟ್ಟ ಒಂದು ರಾಮ ಜಾತಿಗೆ ಅನ್ಯಾಯ ಮಾಡ್ತಾನೇನ್ರಿ ರಾಮ? ಒಂದು ವರ್ಗಕ್ಕೆ ಸೇರಿದವನಲ್ಲ, ಅವನ ದೇವರು ಅಂದ ಮೇಲೆ ಎಲ್ಲರಿಗೂ ಸಂಬಂಧಪಟ್ಟಿರ್ತಾನೆ. ವರ್ಗೀಕರಣ ಇಲ್ಲ ಅಲ್ಲಿ. ಯಾಕಪ್ಪ ಜಾತಿ ಕಳಂಕ ಬರುವಂತಹ ವ್ಯವಸ್ಥೆ ಮಾಡ್ತಾ ಇದ್ದೀನಿ ನೀನು? ಇದೊಂದು ರಾಮನ ಮೇಲೆ ಅಪವಾದ ಬರಲಿ ಅಂತ ಒಂದು ದೃಷ್ಟಿ, ಅದೂ ಒಂದು ದೃಷ್ಟಿ. ಅವನ ಉದ್ದೇಶ ತಪ್ಪಾಗಿದೆ. ಹೇಳ್ದ, ನಿನ್ನನ್ನು ಕೊಲ್ತೀನಿ ಎಂದ ರಾಮ. ಕೊಲ್ತೀನಿ, ಈ ಜಾತಿಗೆ ಬಂದಿದೆ ಕೊಂದು, ಅದಕ್ಕೊಂದು ಬೆಲೆ ತುಂಬ ವರ ಕೇಳು ಅಂತಾನೆ. ಇಷ್ಟು ದಿನ ಜಪ ಮಾಡಿದ್ದಕ್ಕೆ ಶಬಾಷ್, ಅಲ್ಲೂ ರಾಮ ವರ ಕೊಡ್ತಾನೆ. ಆ ಜಾತಿಗೊಂದು ವರ ಕೊಡ್ತೀನಿ ಅಂತಾನೆ. ಅವನ ಹಸುರ ಕೇಳ್ತಾನೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ಜಾತಿಯವ್ರು ರಾಮ ರಾಮ ಅಂದಾಗ ಎಷ್ಟು ಪುಣ್ಯ ಬರುತ್ತೆ, ಇನ್ಮೇಲೆ ಶೂದ್ರ ಜಾತಿಯವ್ರು ರಾಮ ರಾಮ ಅಂದರೆ ಅದಕ್ಕಿಂತ ಜಾಸ್ತಿ ಪುಣ್ಯ ಬರಲಿ ಅಂತ ವರ ಕೇಳ್ತಾನೆ ಶಂಭುಕ. ಆದ್ರಿಂದ ನೀವು ಜಾಸ್ತಿ ಹೇಳ್ಬೇಕೀಗ ರಾಮರ. ನೀವು ಒಂದ್ಸಲಿ ರಾಮ ಅಂತ ಹೇಳಿದ್ರೆ ನಾನು 10 ಸಲ ಹೇಳ್ಬೇಕಾಗುತ್ತೆ ರೀ. ಇದು ರಾಮನ ಔದಾರ್ಯಗಳು. ಆ ಜಾತಿಗೆ ನ್ಯಾಯ ಕಲ್ಪಿಸಿಕೊಟ್ಟ. ಆ ಜಾತಿಗೆ ಬಂದು ಅಪಚಾರ ಮಾಡಬೇಡ. ವಾಸ್ತವಿಕವಾಗಿ ಪುರುಷ ಸೂಕ್ತ ಹೇಳುವಂತೆ ಎಲ್ಲ ಜಾತಿಗಳನ್ನು ಸೃಷ್ಟಿ ಮಾಡಿದವನು ಯಾರು ಹೇಳಿ? ದೇವರೇ, ರಾಮನೇ. ಹಾಗಾಗಿ ಅವನು ಜಾತಿ ವರ್ಗೀಕರಣ ಯಾಕೆ ಮಾಡ್ತಾನೆ? ರಾಮಾಯಣದಲ್ಲಿ ಈ ಅಭಿಪ್ರಾಯಗಳಿಲ್ಲ. ಹಾಗಾಗಿ ತುಂಬ ಸ್ವಚ್ಛ ಭಾವದಿಂದ ರಾಮ ಅವನ ಕೆಟ್ಟ ಭಾವನೆಗಳನ್ನು ಕಂಡುಹಿಡಿದು, ದುರುದ್ದೇಶವನ್ನು ಕಂಡುಹಿಡಿದು ಈಗ ಭಯೋತ್ಪಾದನೆ ಮಾಡಿಬಿಟ್ಟಿದ್ದಾನೆ. 10 ಜನನ ಕೊಲೆ ಮಾಡಿಬಿಟ್ಟಿದ್ದಾನೆ. ಕೊನೆಗೆ ದೈನ್ಯದಿಂದ ಶರಣಾಗತನಾಗಿದ್ದೀನಿ, ನಂಗೆ ಕ್ಷಮೆ ಕೊಡು ಅಂದರೆ ಕೊಡ್ತೀರಾ? ಆಗಲ್ಲ. ಅವ್ನು ಮಾಡಿದ ಅಪರಾಧಕ್ಕೆ ಶಿಕ್ಷೆ ಆಗಬೇಕಲ್ವಾ? ಹಂಗೆ ಕೊಡೋಂಗಿತ್ತಂದ್ರೆ ಮನಮೋಹನ್ ಸಿಂಗ್ ಗೌರ್ಮೆಂಟು, ಕಾಂಗ್ರೆಸ್ ಗೌರ್ಮೆಂಟ್ ಇರಬೇಕು. ಅದೆಲ್ಲ ವಿಮರ್ಶೆಗಳಿಗೆ ಮಾಡಿಲ್ಲ. ಯಾಕೆಂದ್ರೆ ಬಾಂಬೆಯಲ್ಲಿ ಬಾಂಬ್ ಹಾಕ್ದವನ್ನ ವರ್ಷಾನುಗಟ್ಲೆ ಜೈಲಲ್ಲಿ ಇಟ್ಕೊಂಡ್ರಲ್ಲ, ವರ್ಷಾನುಗಟ್ಲೆ ಅದೆಲ್ಲ ಉಪಚಾರಗಳನ್ನು ಮಾಡಿದ್ರಲ್ಲ. ಅಂದ್ರೆ ದೃಷ್ಟಿ ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಇವತ್ತು ರಾಮರಾಜ್ಯವನ್ನ ಮರೆಯುವಂತಹ ಕೆಲಸ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ರಾಮನದ್ದು ಹಾಗಲ್ಲ, ಅಪರಾಧಿಗಳಿಗೆ ಶಿಕ್ಷೆಯೇ ಅದು ಮಹಾ ಅಪರಾಧ ಇದು. ಹಾಗಾಗಿ ಜಂಘ ಅನ್ನುವ ಅಸುರನನ್ನು ಅವನಿಗೆ ಹೇಳಿ ಆ ಜಾತಿಗೊಂದು ಬೆಲೆಯನ್ನು ತುಂಬಿ ಆಮೇಲೆ ಸಂಹಾರ ಮಾಡಿದಾನೆ ರಾಮ. ನಾನು ಆಡಿದ ಮಾತುಗಳಿಗೆ ನನ್ನ ಹತ್ರ ಆಧಾರ ಇದೆ. ನಾನು ನಂದು ತಲೆಯಲ್ಲಿದ್ದದ್ದನ್ನು ಯಾವುದನ್ನು ಹೇಳಿಲ್ಲ. ನಿಮ್ದಲ್ಲ, ಎಲ್ಲ ವಾಲ್ಮೀಕಿಗಳ ಮಾತು. ಇಷ್ಟು ಸ್ವಚ್ಛವಾಗಿದೆ ರಾಮನ ವ್ಯಕ್ತಿತ್ವ. ಇನ್ನೊಂದು ಸಣ್ಣ ಘಟನೆ ಹೇಳ್ತೇನೆ ನಿಮಗೆ. ಪೇಜಾರು ಸ್ವಾಮಿಗಳು ರಾಮಾಯಣದ ಬಗ್ಗೆ ಈ ಕೋಟೆ ಸ್ಕೂಲಲ್ಲಿ ಪ್ರವಚನ ಮಾಡ್ತಾ ಇದ್ರು. ಬಹಳ ಜನ ಸೇರ್ತಾ ಇದ್ರು ಆ ರಾಮಾಯಣದ ಪ್ರವಚನಕ್ಕೆ. ಅವರು ಅಷ್ಟೇ ಅದ್ಭುತವಾಗಿ ಮಾಡ್ತಾಯಿದ್ರು ನಮ್ಮ ಗುರುಗಳು. ಆವಾಗ ಒಬ್ಬರು ದೊಡ್ಡ ಸಾಹಿತಿ ಅವತ್ತಿನ ಕಾಲದಲ್ಲಿ ಅವರೊಂದು ಪತ್ರ ಬರೆದ್ರು.
ವಿಶ್ವೇಶ ತೀರ್ಥರಿಗೆ ನಮ್ಮ ಕನ್ನಡ ಸಾಹಿತ್ಯನ ವಿಶ್ವೇಶ ತೀರ್ಥರಿಗೆ ಶಂಭೂಕನ ಸ್ಮರಣೆಗಳು. ಇವರು ಸ್ವಾಮಿಗಳೆಲ್ಲ ಪತ್ರ ಬರಿಬೇಕಾದ್ರೆ ಇವರಿಗೆ ನಾರಾಯಣ ಸ್ಮರಣೆಗಳು ಅಂತ ಬರೀತಾರೆ. ಅದಕ್ಕೆ ಅವನೇನು ಮಾಡಿದ, ಶಂಭೂಕನ ಸ್ಮರಣೆಗಳು ಅಂತ ಬರೆದ. ಬಹಳ ದೊಡ್ಡ ಕವಿಗಳು. ಅಂದ್ರೆ ನಿಮ್ ಬ್ರಾಹ್ಮಣರನ್ನ ಉಳಿಸ್ಲಿಕ್ಕೋಸ್ಕರ ರಾಮ ಶಂಭೂಕನನ್ನು ಕೊಲೆ ಮಾಡಿದಾನೆ, ಶೂದ್ರ ಜಾತಿಯವನು ಅಂತ. ಇವರು ತುಂಬಾ ಜಾಣ. ರಾಮಾಯಣವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ ಋಷಿಗಳವರು ವಿಶ್ವೇಶ ತೀರ್ಥರು. ಅವ್ರು ಬರೆದ್ರು, ಇಂಥ ಸಾಹಿತಿಗಳಿಗೆ ಶಬರಿಯ ಸ್ಮರಣೆಗಳು ಅಂತ ಬರೆದ್ರು. ಶಬರಿಯನ್ನು ಉದ್ಧಾರ ಮಾಡಿದ್ ನೆನಪು ಮಾಡ್ಕೊಳ್ರಿ. ಅಂದ್ರೆ ವಾಲ್ಮೀಕಿಗಳ ಸಾಹಿತ್ಯ, ಅವರು ಸಾಹಿತಿಗಳು, ವಾಲ್ಮೀಕಿಗಳು, ಅವರ ದೃಷ್ಟಿಕೋನ ಎಷ್ಟು ವಿಶಾಲವಾಗಿದೆ, ಆ ಸಾಹಿತ್ಯವನ್ನು ಓದುವ ನಿಮ್ಮ ದೃಷ್ಟಿಕೋನ ಅಷ್ಟು ವಿಶಾಲವಾಗಿಲ್ಲ ಅಂತ ಅವರಿಗೆ ಸೂಚನೆ ಮಾಡಿದರು ಗುರುಗಳು. ಆದ್ರಿಂದ ಇದು ನೀವು ಎಷ್ಟೇ ಹೇಳಿದರೂ ಕೂಡ ಒಂದು ಜಾತಿಯ ಆಗ್ರಹದಲ್ಲಿ ಇತಿಹಾಸವನ್ನು ಸ್ಥಾಪನೆ ಮಾಡ್ಲಿಕ್ಕೆ ಆಗಲ್ಲ, ಅದನ್ನು ತಿರ್ಚೋಕ್ಕೂ ಆಗಲ್ಲ, ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಸತ್ಯ ಯಾವಾಗಲೂ ಸತ್ಯವಾಗಿ ಉಳಿದಿರುತ್ತೆ. ಸುಗ್ರೀವ ಬಂದು ನಿಂತ್ಕೊಂಡು ಕೇಳ್ತಾನೆ, ರಾಮ ಹಿಂಗ್ಯಾಕೆ ಮೋಸ ಮಾಡಿದೆ? ರಾಮ ಸುಮ್ಮನೆ ಹೇಳ್ತಾನೆ, ನೀವು ಸುಗ್ರೀವ ಯಾರೋ ವಾಲಿ ಯಾರೋ ಗೊತ್ತಾಗ್ಲಿಲ್ಲ, ಬಾಣ ಪ್ರಯೋಗ ಮಾಡಿದ್ರೆ ನೀನೇ ಸತ್ತು ಹೋಗ್ಬಿಟ್ರೆ ಗೊತ್ತಾಗ್ಲಿಲ್ಲ ಅಂತಾನೆ ರಾಮ. ಸುಗ್ರೀವ ಹೇಳ್ತಾನೆ, ಇದೆಲ್ಲ ನಾನು ನಂಬಲ್ಲ, ಇಲ್ಲ ಇಲ್ಲ, ಹನುಮಂತನಿಗೆ ಒಂದು ಮಾಲೆ ಹಾಕ್ತಾನೆ, ನೆಕ್ಸ್ಟ್ ಟೈಮಲ್ಲಿ ಹೋಗು ಅಂತ ಹೇಳ್ತಾನೆ. ಅದ್ರ ಮರ್ಮ ಏನು ಗೊತ್ತಾ? ವಾಲಿ ಸುಗ್ರೀವನಿಗೆ ಸಿಕ್ಕಾಪಟ್ಟೆ ಹೊಡಿತಾನೆ, ಅವನು ಸಾಯುವಾಗ ಹೊಡಿತಾನೆ. ಈ ಸಾಯುವ ಸಮಯದಲ್ಲಿ ಅಣ್ಣ ತಮ್ಮಂದಿರಲ್ಲಿ ಏನೋ ಪ್ರೀತಿ ಹುಟ್ಬಿಡುತ್ತೆ. ಅಯ್ಯೋ ನನ್ನ ತಮ್ಮ ಅನ್ನುವ ಪ್ರೀತಿ ಹುಟ್ಟುತ್ತೆ. ಅದರ ನಿರೀಕ್ಷೆಯಲ್ಲಿದ್ದ ರಾಮ. ಅಂದ್ರೆ ಎಷ್ಟೇ ಪರಸ್ಪರ ವೈರಗಳಿದ್ರು ಅಣ್ಣ ತಮ್ಮಂದಿರಲ್ಲಿ, ಯಾವುದೋ ಒಂದು ಕಾರಣದಿಂದ ಆ ವೈರ ಪರಿಹಾರ ಆಗ್ಬಿಡುತ್ತೆ.